ಸ್ನೇಹಿತರೆ, ನಿಮಗೆಲ್ಲ ಬೆಂಗಳೂರಿಗೆ ಪರ್ಯಾಯವಾಗಿ ಇವತ್ತು ಅನೇಕ ಸುತ್ತಮುತ್ತಲ ಒಂದು ಗ್ರಾಮಾಂತರ ವಲಯ ಬೆಳೀತಾ ಇದೆ. ಅದರಲ್ಲೂ ಪ್ರಮುಖವಾಗಿ ನೆಲಮಂಗಲ ಇತ್ತೀಚೆಗೆ ಭಾಳಷ್ಟು ಅಭಿವೃದ್ಧಿಯನ್ನು ಕಾಣ್ತಾ ಇದೆ. ಬೆಂಗಳೂರಿಗೆ ಪರ್ಯಾಯವಾಗಿ ಬೆಳೀತಾ ಇದೆ. ಅನೇಕ ಬೆಂಗಳೂರಿಗರು ನೆಲಮಂಗಲದಲ್ಲಿ ಸೈಟನ್ನು ಕೊಂಡುಕೊಳ್ಳುವಂಥದ್ದು, ಹೂಡಿಕೆ ಮಾಡುವಂಥದ್ದು, ಅಲ್ಲಿ ಬಂದು ನೆಲೆಸುವಂಥದ್ದು, ಇವೆಲ್ಲವನ್ನು ವಾಣಿಜ್ಯ ಚಟುವಟಿಕೆಗಳನ್ನು ಕೂಡ ನೆಲಮಂಗಲದಲ್ಲಿ ಹೆಚ್ಚು ತೊಡಗಿಸ್ಕೊಳ್ತಾ ಇದ್ದಾರೆ. ಇಂಥ ನೆಲಮಂಗಲದಲ್ಲಿ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ಇತ್ತೀಚೆಗೆ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಕರಣಗಳನ್ನು ಈ ಒಂದು ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ 2025 ಒಂದು ವರ್ಷದಲ್ಲಿ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದು ಇದೇ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ. ಇಂಥದೇ ಒಂದು ಪ್ರಕರಣ ಇದೇ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ನ ವ್ಯಾಪ್ತಿಯಲ್ಲಿ ಬರುತ್ತೆ. ಇಲ್ಲಿ ಪ್ರಮುಖವಾದಂಥ ವಿಚಾರ ಏನು ಅಂತಂದರೆ, ಬೀದರ್ ಮೂಲದ ಶರಣಪ್ಪ ಎನ್ನೋ ಪುಣ್ಯಾತ್ಮ ತನ್ನ ಇನ್ನೊಬ್ಬ ಸ್ನೇಹಿತ ಭೀಮನ್ ಜೊತೆ ಸೇರಿಕೊಂಡು ಇದೇ ಜನವರಿ 30ನೇ ತಾರೀಕು ಕಮ್ಮಸಂದ್ರದ ನಾಗರತ್ನ ಅನ್ನೋವರ ಸರ್ವನ್ನು, ಅದರಲ್ಲೂ ಹೇಳಿ ಕೇಳಿ ಮಾಂಗಲ್ಯ ಸರ್ವನ್ನು ಎಗರಿಸಿದಂಥದ್ದು ಈ ಪ್ರಕರಣ. ಈತ ಬೈಕ್ ಕಳ್ಳತನ ಮಾಡುವಂಥ ಒಬ್ಬ ಕಳ್ಳ. ಬೆಂಗಳೂರಿನ ದಾಸರಳ್ಳಿ ಮಲಸಂದ್ರ ವ್ಯಾಪ್ತಿಯ ಪೊಲೀಸರ ಬಲೆಗೆ ಈತ ಬಿದ್ದಿದ್ದಾನೆ. 5 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವಂಥ ಚಿನ್ನಾಭರಣ ಈಗಾಗಲೇ ಜಪ್ತಿಯಾಗಿದೆ. ನಿಮಗೆ ಗೊತ್ತಲ್ಲ, ಹಂಗಾಮಿ ದುಡ್ಡು ಬಂದರೆ ವಿಲಾಸಿ ಜೀವನ ಸಾಗಿಸ್ತಾರೆ ಅನ್ನೋದಕ್ಕೆ ಇವನೊಬ್ಬ ಸಾಕ್ಷಿ. ಅನೇಕ ಕುಡಿತ, ಮೋಜು, ಧೂಮಪಾನ, ಮದ್ಯಪಾನ ಎಲ್ಲ ಶೋಕಿಯನ್ನು ಕೂಡ ತನ್ನ ಜೀವನಕ್ಕೆ ಅವಿಭಾಜ್ಯ ಅಂಗವಾಗಿ ಹತ್ತಿಸ್ಕೊಂಡಿರುವಂಥ ಈತ ಒಬ್ಬ ದುಶ್ಚಟಗಳ ದಾಸ. ಇವತ್ತು ಈತ ಮಾಡಿರುವಂಥ ಘನದಾರಿ ಕೆಲಸವನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಆರೋಪಿಯನ್ನು ಕರ್ಕೊಂಡು ಬಂದು ಈಗಾಗಲೇ ಪೊಲೀಸರು ಸರಿಯಾಗಿ ರಿಪೇರಿಯನ್ನು ಮಾಡಿದ್ದಾರೆ. ಈತ ಮಾಡಿದ್ದೇನು ನೋಡಿ. ಈ ಪೆಟ್ಟಿಗೆ ಅಂಗಡಿಗೆ ಹೋಗಿ ತಾನು ವ್ಯಾಪಾರ ಮಾಡೋರಾಗೆ ಒಂದಷ್ಟು ಸಿಗರೇಟುಗಳನ್ನು ವ್ಯಾಪಾರ ಮಾಡ್ತಾ ತನ್ನ ಕಾರಿನಲ್ಲಿ ತನ್ನ ಇನ್ನೋರ್ವ ಸಹಚರ ಭೀಮನ್ ಜೊತೆ ಕಾರಿನಲ್ಲಿ ಹೋಗಿ ಅಲ್ಲಿ ನಿಲ್ಲಿಸ್ತಾನೆ. ಅದಾದ ನಂತರ ಸ್ವಲ್ಪ ಅಲ್ಲಿ ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಸ್ಕೆಚ್ಚನ್ನು ಹಾಕ್ತಾನೆ, ಹೇಗೆ ಅವಳ ಕುತ್ತಿಗೆಯಲ್ಲಿರುವಂಥ ಚಿನ್ನದ ಮಾಂಗಲ್ಯ ಚೈನನ್ನು ಕಿತ್ಕೊಂಡು ಹೋಗಬೇಕು ಅಂತ. ಹಾಗೆ ಸ್ವಲ್ಪ ಸಮಯ ಕಳೆದ ಮೇಲೆ ಹೊಂಚಿ ಹಾಕಿ ಫೋನ್ಪೇ ಮಾಡೋ ರೀತಿಲಿ ಬಂದು ಆ ಎಮ್ಮನ ಕುತ್ತಿಗೆಯಿಂದ ಚೈನನ್ನು ಕಿತ್ಕೊಂಡು ಕಾರನ್ನು ಹತ್ತಿ ಅಲ್ಲಿಂದ ಪರಾರಿಯಾಗಿ ಹೋಗ್ತಾನೆ. ವ್ಯಾಪಾರ ಮಾಡ್ತಿದ್ದಂತಹ ಆಕೆಯನ್ನು ವಂಚಿಸಿ ಆಕೆಯ ಕುತ್ತಿಗೆಯಲ್ಲಿದ್ದಂಥ ಚೈನ್ನ ಕಿತ್ಕೊಂಡು ಹೋದವನ್ನು ನೋಡಿ ಏನಾಯಿತು ಅನ್ನೋಷ್ಟರಲ್ಲಿ ಎಲ್ಲ ಪ್ರಕರಣ ನಡೆದೋಗಿತ್ತು. ಆ ಹೊತ್ತಿಗಾಗಲೇ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದರು. ಪೊಲೀಸರು ಕೂಡ ಈ ಪ್ರಕರಣದಲ್ಲಿ ಅತ್ಯಂತ ಚುರುಕಿನಿಂದ ಕೆಲಸವನ್ನು ಮಾಡಿದ್ದಾರೆ. ಆತನನ್ನು ಸೆರೆ ಹಿಡಿದು ಆ ಒಂದು ಕಾರನ್ನು ಕೂಡ ತಮ್ಮ ವಶಕ್ಕೆ ತಗೊಂಡಿದ್ದಾರೆ. ಆ ಕೃತ್ಯದಲ್ಲಿ ಭಾಗಿಯಾದಂಥ ಇನ್ನೋರ್ವ ಆರೋಪಿ ಭೀಮನ್ಗಾಗಿ ಪೊಲೀಸರು ಶೋಧವನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆ ಬೀದರ್ ಮೂಲದ ಶರಣಪ್ಪ ಬೆಂಗಳೂರಿಗೆ ಬಂದು ವಿಲಾಸಿ ಜೀವನಕ್ಕೆ ಸಿಕ್ಕಿ ಈ ರೀತಿ ಕಳ್ಳತನಕ್ಕೆ ಇಳಿದಿದ್ದಾನೆ. ಇದೇ ರೀತಿ ಆಗೋದ್ರೆ ಒಂದು ಗ್ರಾಮೀಣ ವಲಯದಿಂದ ಬಂದು ಬೆಂಗಳೂರಿನಲ್ಲಿ ಬದುಕನ್ನು ಕಟ್ಕೊಳ್ಳೋರ ಮಧ್ಯೆ ಈ ರೀತಿ ಎಲ್ಲ ಮಾಡೋರಾದರೆ ಹೇಗೆ ನಂಬೋದು? ಇವತ್ತಿನ ಕತೆ ಇದೇ ನೋಡಿ. ಹಾಗಾಗಿ ನಾವು ಬಹಳ ಎಚ್ಚರಿಕೆಯಿಂದಿರಬೇಕು. ಅದೃಷ್ಟ ಚೆನ್ನಾಗಿದ್ದು ಇವೆಲ್ಲವೂ ಕೂಡ CCTV ವಿಡಿಯೋನಲ್ಲಿ ರೆಕಾರ್ಡ್ ಆಗಿದೆ. ಹಾಗಾಗಿ ಇಡೀ ಪ್ರಕರಣವನ್ನು ಪೊಲೀಸರು ಭೇದಿಸೋದಕ್ಕೆ ಸಾಧ್ಯ ಆಗಿದೆ. ಎನಿವೆ, ಹ್ಯಾಟ್ಸ್ ಅಪ್ ಟು ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್, ಗ್ರೇಟ್ ಜಾಬ್.
ರಾಜದಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.